ನಡೀತಾ ಇದೆ. ಒಂದು, ಈಗ ನಮ್ಮ ತಾಲೂಕ್ ಕಚೇರಿಗಳು ಎಲ್ಲವೂ ಕೂಡ ಈ ಆಫೀಸಲ್ಲೇ ಕೆಲಸ ಮಾಡಬೇಕು. ಅಂದ್ರೆ ಈ ಪೇಪರ್ ಕಡತ ಮಾಡೋದನ್ನ ಕೈಬಿಟ್ಟು ಎಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಕಡತ ವಿಲೇವಾರಿ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದೇವೆ. ಸ್ಟೇಟ್ ಅಲ್ಲಿ ಆಲ್ಮೋಸ್ಟ್ ಈಗ ತಾಲೂಕ್ ಕಚೇರಿಯಿಂದ ಎಬೋವ್ ಒಂದು 80% ಡಿಜಿಟಲೀಕರಣ ಆಗಿದೆ. ಅದು ಒಂದು ಹಂತದ ಡಿಜಿಟಲೀಕರಣ. ಎರಡನೇ ಹಂತದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ನಮ್ಮ ಆರ್ಐಗಳೇನಿದ್ದಾರೆ, ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಕಂದಾಯ ಅಧಿಕಾರಿಗಳು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನಿದ್ದಾರೆ, ಅವರಿಗೂ ಕೂಡ ಲ್ಯಾಪ್ಟಾಪ್ ಗಳನ್ನ ಕೊಟ್ಟು ಅವರ ಹಂತದಲ್ಲಿಯೂ ಕಡತ ವಿಲೇವಾರಿಯನ್ನ ಡಿಜಿಟಲೀಕರಣ ಮಾಡಬೇಕು ಅಂತೇಳಿ ಈ ವರ್ಷ ರಾಜ್ಯದಲ್ಲಿ ಇರ್ತಕ್ಕಂತಹ ಬಹುತೇಕ ವಿಲೇಜ್ ಅಕೌಂಟೆಂಟ್ ಆರ್ಐಗಳಿಗೆ ಲ್ಯಾಪ್ಟಾಪ್ ಅನ್ನ ಕೊಡುವಂತ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಾವು ಕೊಟ್ಟಿದ್ದೇವೆ. ಸೊ ಅದು ಕೂಡ ಈಗ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಹೇಳಿದ್ದೇನೆ, ಅದು ಮಾಡ್ತಾ ಇದ್ದೇವೆ. ಆವಾಗ ಆನ್ಲೈನ್ ಪೇ, ಈಗ ಯಾವುದೋ ಒಂದು ವಿಲೇಜ್ ಅಕೌಂಟೆಂಟ್ ಮಾಜರ್ ರಿಪೋರ್ಟ್ ಹಾಕ್ಬೇಕು. ಈಗ ಏನಾಗ್ತಾ ಇದೆ, ಆ ಟಪಾಲ್ ತಗೊಳಕ್ಕೊಮ್ಮೆ ಅಂತ ತಾಲೂಕ್ ಕಚೇರಿಗೆ ಬರ್ಬೇಕು, ಹೋಗಿ ಮತ್ತೆ ಮಾಜರ್ ಮಾಡಿ ವಾಪಸ್ ಆ ಟಪಾಲ್ ಎತ್ಕೊಂಡು ತಾಲೂಕ್ ಕಚೇರಿಗೆ ಬರ್ಬೇಕು. ಸೊ ಅವರು ಫೀಲ್ಡ್ ಅಲ್ಲಿ ಇರೋದಕ್ಕಿಂತ ತಾಲೂಕ್ ಕಚೇರಿಯಲ್ಲಿ ಇರೋದೇ ಹೆಚ್ಚಾಗಿ ಜನಗಳ ಕೈಗೆ ಸಿಗ್ತಾ ಇಲ್ಲ. ಇನ್ನು ಮೇಲೆ ವಿಲೇಜ್ ಅಕೌಂಟೆಂಟ್ ಗೆ ಯಾವುದೇ ಟಪಾಲ್ ಇದ್ರು ಆನ್ಲೈನ್ ವ್ಯವಸ್ಥೆ ಮಾಡಿ ಅವ್ರಿಗೆ ಅಲ್ಲೇ ಗ್ರಾಮ ಪಂಚಾಯಿತಿಯಲ್ಲೇ ಅವರಿಗೆ ಆನ್ಲೈನ್ ಈ ಆಫೀಸ್ಗೆ ಕನೆಕ್ಷನ್ ಅನ್ನ ಕೊಟ್ಟು ಫೀಲ್ಡ್ ಅಲ್ಲೇ ಇದ್ದು ಜನಗಳ ಕೈಗೆ ಸಿಗಬೇಕು ಅಂತೇಳಿ ಅವ್ರಿಗೂ ಕೂಡ ಈ ಆಫೀಸ್ ನೆಟ್ವರ್ಕ್ ಅನ್ನ ತಾಲೂಕ್ ಲೆವೆಲ್ ಇಂದ ತಗೊಂಡು ವಿಲೇಜ್ ಲೆವೆಲ್ ವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ಅದು ಒಂದು ರೀತಿಯ ಡಿಜಿಟಲೀಕರಣ. ಇನ್ನ ಮೂರನೇದ್ದು, ಈಗ ಏನು ನಮ್ಮಲ್ಲಿ ದಾಖಲೆಗಳು ಇದ್ದಾವೆ ತಾಲೂಕ್ ಆಫೀಸಲ್ಲಿ, ರೆಕಾರ್ಡ್ ರೂಮ್ ಅಲ್ಲಿ ಹಳೆ ದಾಖಲೆಗಳು ಇದ್ದಾವೆ, ಅವುಗಳನ್ನೆಲ್ಲ ಡಿಜಿಟೈಸ್ ಮಾಡಬೇಕು ಅಂತೇಳಿ ನಾವು ಫೆಬ್ರವರಿಯಿಂದಾನೇ 31 ತಾಲೂಕಿನಲ್ಲಿ ಕೆಲಸ ಆರಂಭ ಮಾಡಿದ್ದೇವೆ. ಆ 31 ತಾಲೂಕಲ್ಲಿ ಸುಮಾರು 60% ಕೆಲಸ ಈಗಾಗಲೇ ಆಗಿದೆ. 3 ಕೋಟಿ ದಾಖಲೆಗಳನ್ನ ನಾವು ಈಗ ಸ್ಕ್ಯಾನಿಂಗ್ ಮಾಡಿ ಡಿಜಿಟಲೀಕರಣ ಮಾಡಿದ್ದೇವೆ. ಸ್ಕ್ಯಾನಿಂಗ್ ಮುಖಾಂತರ 31 ತಾಲೂಕಿನಲ್ಲಿ ಪೈಲಟ್ ಅಲ್ಲಿ ನಡೆದಿದೆ. ಇನ್ನೊಂದು 2-3 ತಿಂಗಳಲ್ಲಿ ಆ 31 ತಾಲೂಕು ಕಂಪ್ಲೀಟ್ ಆಗುತ್ತೆ. ಸೊ ಆ ರೆಕಾರ್ಡ್ ರೂಮ್ ಅಲ್ಲಿರುವಂತಹ ಎಲ್ಲಾ ದಾಖಲೆಗಳನ್ನ ನಾವು ಭೂ ಸುರಕ್ಷಾ ಅನ್ನುವ ಅಭಿಯಾನದಡಿ ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ. ಆ ಮಾಡಿದ ಮೇಲೆ ಅದನ್ನ ಸಾರ್ವಜನಿಕರಿಗೆ ನೇರವಾಗಿ ಅವರಿಗೆ ದಾಖಲೆಗಳನ್ನ ಕೊಡುವಂತ ಕೆಲಸ ಆಗತ್ತೆ. ತಿದ್ದೋದಕ್ಕೆ ಆಗೋದಿಲ್ಲ, ಕಡತ ಕಳೆದೋಯ್ತು ಅನ್ನೋ ಪ್ರಶ್ನೆ ಬರೋದಿಲ್ಲ, ಯಾರು ಕೂಡ ಅದನ್ನ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಪಾರದರ್ಶಕತೆಯನ್ನ ತರ್ತಾ ಇದ್ದೇವೆ, ಜನಗಳಿಗೆ ನೇರವಾಗಿ ಆಕ್ಸೆಸ್. 31 ತಾಲೂಕಲ್ಲಿ ಪೈಲಟ್ ಅಲ್ಲಿ ನಡೆದಿದೆ. ಬಹುಶಃ ಇನ್ನೊಂದು ತಿಂಗಳು ಒಳಗಡೆ ಎಲ್ಲಾ ತಾಲೂಕುಗಳಲ್ಲೂ ಆರಂಭ ಮಾಡ್ತೇವೆ. ಈ ಪೈಲಟ್ ಎಕ್ಸ್ಪೀರಿಯನ್ಸ್ ಮೇಲೆ ಇನ್ನೊಂದು ತಿಂಗಳ ಒಳಗಡೆ ಎಲ್ಲಾ ತಾಲೂಕಿನ ತಾಲೂಕು ಕಚೇರಿಯ ಅಭಿಲೇಖಾದಾಯ ಅಂದ್ರೆ ರೆಕಾರ್ಡ್ ರೂಮ್ ನಲ್ಲಿರುವಂತಹ ದಾಖಲೆಗಳ ಡಿಜಿಟಲೀಕರಣವನ್ನ 31 ತಾಲೂಕು ಅಲ್ಲದೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಆರಂಭ ಮಾಡ್ತೇವೆ. ಅದು ಭೂ ಸುರಕ್ಷಾ ಯೋಜನೆ ಮುಂದುವರೆದು ಇನ್ನೊಂದು ಹಂತ